Ayodhya Gramasiri Samarkan, that means 108 days journey, which gave us a treasure of sweet memories and life lessons through a mind. ಬೈಕ್ ಮೂಲಕ ಡೇ 1 ಇಂದ ಡೇ 7 ತನಕ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ದಿನ ಏನೇನಾಯ್ತು ಅನ್ನೋದ್ರಿಂದ ಅವರು ಬೈಕಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟು ಎಲ್ಲ ಮಕ್ಕಳು ನೀವೆಲ್ಲ ದೂರದಿಂದ ಹಿಡ್ಕೊ ಬರ್ತಾ ಇದ್ವಿ. ಬಂದ ನಂತರ ನಾನು ಅಲ್ಲಿ ನೋಡ್ತಾ ಇರಿ, ಕೇಳಿಸ್ಕೊತಾ ಇದ್ವಿ. ಎಲ್ಲ ದೂರ ಊರಿಂದ ಈ ಒಳಗಡೆ ಊಟನ ಹುಡ್ಕೊಂಡು ಬಂದ್ವಿ. ಬಂದ ನಂತರ ಇದಿತ್ತು, ಸ್ನ್ಯಾಕ್ಸ್ ಇತ್ತು. ಕೆಲವು ಇಷ್ಟಪಟ್ಟು ತಿಂದರು, ಕೆಲವು ಇಷ್ಟಪಡದೆ ತಿಂದರು. ನಂತರದಲ್ಲಿ ನಂದು ಇಂಡಕ್ಷನ್ ಕಾರ್ಯಕ್ರಮ ಇತ್ತು. ಅದಾದಮೇಲೆ ಮಕ್ಕಳ ಸೆಲ್ಫ್ ಇಂಟ್ರೊಡಕ್ಷನ್ ಇತ್ತು. ನಂತರ ಅವರಿಗೆ ಗೇಮ್ಸ್ ಆಡಕ್ಕೆ ಕೊಟ್ಟಿದ್ವಿ. ಲಗೋರಿ ಆಡಿದ್ರು ಫಸ್ಟ್ ಡೇ. ಹಳ್ಳಿ ಆಟ ಆದ ಲಗೋರಿಯ ಇತ್ತು. ಅದಾದ ನಂತರ ಭಜನೆ ಇತ್ತು, ಭಜನೆ ಮತ್ತು ಬಾಯ್ಪಟ. ನಂತರ ಪೇರೆಂಟ್ಸಿಗೆ ಕಾಲ್ ಮಾಡೋದಿತ್ತು. ಅದಾದಮೇಲೆ ಮೂನ್ ಲೈಟ್ ಡಿನ್ನರ್ ಇತ್ತು, ರಾತ್ರಿ ಅಂಗಳದಲ್ಲಿ ಕೂತು. ಸೊ ಅದು ಆಗ್ತಾ ಇದೆ, ಮೂನ್ ಲೈಟ್ ಡಿನ್ನರ್ ಆಗ್ತಾ ಇದೆ. ಸೊ ಮೂನ್ ಲೈಟ್ ಡಿನ್ನರ್ ಆದಮೇಲೆ ಮಲಗೋದು. ಸರ್ಕಲ್ ಟೈಮ್ ಇತ್ತು. ಸರ್ಕಲ್ ಟೈಮಲ್ಲಿ ನಾವು ನಾಳೆ ಏನು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಮತ್ತು ಇನ್ನೂ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಸ್ವಿಮ್ಮಿಂಗ್ ಮಾಡ್ತಾ ಜಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್, ಜಾಕೆಟ್ ಇಟ್ಬಿಟ್ಟು ನೀರು ಬಿಡ್ಲಿಕ್ಕೂ ಇಲ್ಲ ಅನ್ನುವಂಥ ಡೈರೆಕ್ಷನ್ಸ್ಗಳೆಲ್ಲ ಇಟ್ಟಿದ್ದರು. ಸೊ ಡೈರಿ ಬರೆಯೋದು ಕೂಡ ಇತ್ತು ಸ್ವಿಮ್ಮಿಂಗಲ್ಲಿ. ನಂತರ ಅವರಿಗೆ 10 ಗಂಟೆ 10:30 ಗಂಟೆ ಮಲಗೋ ಸಮಯ. ಸೊ ಇದು ಫಸ್ಟ್ ಡೇಯ ಕಥೆ ಆಗಿತ್ತು. ಸೊ ನಾನೀಗ ನೆಕ್ಸ್ಟು ಸೆಕೆಂಡ್ ಡೇ ಅವ್ರು ಬರ್ತಾ ಇದ್ದಾರೆ. ಸೆಕೆಂಡ್ ಡೇ ಅವರು ಬೆಳಿಗ್ಗೆ ಎದ್ದು ಫಸ್ಟ್ ಯೋಗಾಸನ ಮಾಡ್ತಾರೆ. ಸೊ ಅದಾದ ನಂತರ ಪಿಕಪ್ ಜರ್ನಿ ಇತ್ತು ಅವರಿಗೆ. ಪಿಕಪ್ ಜರ್ನಿ ಒಂದು 1/2 ಕಿಲೋಮೀಟರ್ ನಡೆದು ನಿಕ್ಲಿ ಒಳಗೆ ಹೋಗಿದ್ರು. ಸೊ ಜಾಕೆಟ್ ಹಾಕೊಳ್ಳೋ ಮೂಲಕ ನಿಕ್ಕಿ ಒಳಗೆ ಹೋಗಿ ಅವರು ಸ್ವಿಮ್ ಮಾಡಿ ಬರ್ತಾರೆ. ಅದಾದ ನಂತರ ಜ್ಯೂಸ್ ಅವ್ರಿಗೆ ಕೊಟ್ಟಿದ್ವಿ. ನಂತರ ಇಲ್ಲಿ ಬಂದು ನಮ್ಮ ಮಲೆನಾಡು ಸ್ಟೈಲಿನ ಊಟ, ರೈಸ್, ಸಾಂಬಾರು, ಪಂಡಿ, ಹಪ್ಪಳ, ಪಲ್ಯ, ಅಪ್ಪೆ ಹುಳಿ ಮತ್ತು ಸ್ವೀಟು, ಇದು ಸ್ವೀಟು. ಊಟ ಆದಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತಾರೆ. ಸ್ಪೆಷಾಲಿಟಿ ಅಂದರೆ ಬಾಳೆ ಎಲೆ ಊಟ. ಬಾಳೆ ಎಲೆಯಲ್ಲಿ ಕೂತು ಅವರು ಊಟ ಮಾಡ್ತಾರೆ. ಅದರದ್ದು ಪ್ರಾಮುಖ್ಯತೆ ಏನು, ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ತಿಳಿಸ್ಕೊಟ್ಟಿದ್ವಿ. ಸೊ ಈ
ಊಟದ ಹಿಂದಿನ ಸೈನ್ಸ್ ಏನು, ಬಾಳೆಯಲ್ಲಿ ಯಾವುದೆಲ್ಲ ಪ್ರಾಪರ್ಟೀಸ್ ಇರುತ್ತೆ, ಆ ಬಿಸಿ ಅನ್ನ ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಆದಾಗ ಏನೆಲ್ಲ ಅದಕ್ಕೆ ಫುಡ್ಡಿಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳುವ ಸೆಷನ್ ಇದು ಊಟದ ಜೊತೆಗೆ. ಊಟ ಆದ ನಂತರ ವಿಶ್ರಾಂತಿ ಆದ ನಂತರ ಇಂಡೋರ್ ಗೇಮ್ಸ್ ಇದ್ದವರಿಗೆ ನಮ್ಮ ಹಳ್ಳಿಯ ಆಟಗಳಾದ ಚೆನ್ನಮಣೆ. ಸೊ ಚೆನ್ನಮಣೆ ತುಂಬಾ ಜನ ನೋಡಿರ್ಲಿಕ್ಕೂ ಕೂಡ ಇಲ್ಲ ಇದನ್ನ. ಸೊ ಇದೇ ತರದ್ದು ತುಂಬಾ ಮನೆಗಳಲ್ಲಿ ನಾನಾ ರೀತಿಯ ಇದು ಕಾರ್ವಿಂಗ್ ನೋಡ್ಬೋದು ನೀವು ಎಷ್ಟು ಚಂದ ಕೆತ್ತಿದ್ದಾರೆ ಅಂತ. ಸೊ ಇದು ಎಲ್ಲರ ಮನೆಗಳಲ್ಲಿ ಮುಂಚೆ ಈ ತರ ಇತ್ತು, ಇಷ್ಟು ಫೈನ್ ಕಾರ್ವಿಂಗ್. ಇನ್ನೂ ಕೂಡ ಚಂದ ಕಾರ್ವಿಂಗ್ಗಳು ಇರುವಂತ ಚೆನ್ನಮಣೆಗಳು ಕೂಡ ನಮ್ಮ ಮಲೆನಾಡು ಭಾಗಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದಾದ ನಂತರ ಇದು ಪಗಡೆ ಅಂತ, ಪಗಡೆ ಆಟ, ಚೆಸ್ ಆಟ, ಕೇರಮ್ ಆಟ, ಹೀಗೆ ಇಂಡೋರ್ ಗೇಮ್ಸ್ ಏನೆಲ್ಲ ಆಡ್ಸ್ಬೋದು ಅಂತ ಆಟಗಳನ್ನ ಆಡಿದ್ರು. ಇಂಡೋರ್ ಗೇಮ್ ಆದ ನಂತರ ಪುನಃ ನಮ್ಮ ಗ್ರಾಮೀಣ ಕ್ರೀಡೆಯಾದ ಲಗೋರಿ ಆಟ ಇತ್ತು ಅವರಿಗೆ, ಔಟ್ಡೋರ್ ಗೇಮ್ಸ್. ಸೊ ಮಕ್ಕಳಿಗೆ ಲಗೋರಿ ಚೆಂಡನ್ನು ಮಾಡುವ ಒಂದು ಮೆಥಡ್ ಹೇಳ್ಕೊಟ್ವಿ. ಸೊ ಇದು ಲಗೋರಿ ಚೆಂಡು, ಇದು ಇಲ್ಲೇ ಏನ್ ಕಚ್ಚಾ ಮೆಟೀರಿಯಲ್ ಸಿಗುತ್ತೋ ಅದರಿಂದ ಸೇವ್ ಮಾಡಿದ್ದು. ಇಲ್ಲಿ ಅವ್ರಿಗೆ ಹೊಡೆದ್ರೆ ಮಕ್ಕಳಿಗೆ ಹೊತ್ತ ಬೀಳಲ್ಲ, ಅದು ಏಟಾಗಲ್ಲ. ನೀವು ಟೆನ್ನಿಸ್ ಬಾಲ್ ಅಲ್ಲಿ ತಗೊಂಡು ಆಡಿದ್ರೆ ಚೆನ್ನಾಗಿ ಹೊತ್ತ ಬೀಳುತ್ತೆ. ಸೊ ಇದರಲ್ಲಿ ಹೊತ್ತ ಬೀಳಲ್ಲ ಮಕ್ಕಳಿಗೆ. ಸೊ ಇದು ಲಗೋರಿ ಚೆಂಡು ಇಟ್ಕೊಂಡು ಆಡಿರುವಂಥದ್ದು. ಅದಕ್ಕೆ ಕರೆಕ್ಟಾಗಿ ನಾವು ಯೂಸ್ ಮಾಡಿದ್ವಿ ಲಗೋರಿ ಆಟಕ್ಕೆ. ಲಗೋರಿ ಸೊ ಇದು ಆಡುವ ಪದ್ಧತಿ. ಸೊ ಲಗೋರಿ ಆದ ನಂತರ ಮಕ್ಕಳು ಸಂಜೆ ಭಜನೆ ಮಾಡಿದ್ರು, ಭಜನೆ ಮತ್ತು ಬಾಯ್ಪಾಠಗಳಿತ್ತು. ಅದಾದ ಜೊತೆಗೆ ಫೈರ್ ಕ್ಯಾಂಪ್ ಇತ್ತು. ಸೊ ಫೈರ್ ಕ್ಯಾಂಪ್ಗಳಲ್ಲಿ ನಮ್ಮ ಒಂದು 2 ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮಕ್ಕಳು ಹಾಡನ್ನು ಕೂಡ ಹಾಡಿದ್ರು. ಇದಾದ ನಂತರ ಫೈರ್ ಕ್ಯಾಂಪ್ ಆದ ನಂತರ ಅಲ್ಲೇ ಕೂತು ಊಟ ಮಾಡೋದಿತ್ತು. ಅದಾದ್ಮೇಲೆ ಒಬ್ರು ಸೈಂಟಿಸ್ಟು ಮಾಹಿಯಲ್ಲಿ ಬೆಂಗಳೂರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ನಮ್ಮ ಜೊತೆ ಇದ್ರು. 2-3 ದಿನಗಳ ಕಾಲ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಪ್ರಕೃತಿ ಮಧ್ಯದಲ್ಲಿ ಪ್ರಕೃತಿಯನ್ನ ಸವಿಯ ರುಚಿ ಹೇಗೆ ಮತ್ತು ಅದರ ವಿಧಾನ ಹೇಗೆ ಅಂತ ಹೇಳ್ಕೊಟ್ರು. ಅದರಲ್ಲಿ ಒಂದಾದ ಹೂಗಳ ಬಗ್ಗೆ, ಬೀಟಲ್ ಬಗ್ಗೆ, ಆ ಇನ್ಸೆಕ್ಟ್ ಬಗ್ಗೆ ಮಕ್ಕಳಿಗೆ ಅದ್ರ ಬಗ್ಗೆ ಟೀಚಿಂಗ್ ಮತ್ತೆ ಇವನ್ ಶಾರ್ಟ್ ಮೂವಿ ತರ ಎಲ್ಲ. ಸೊ ನಂತರ 10:30 ಅಷ್ಟೊತ್ತಿಗೆ ಮಕ್ಕಳು ರೂಮಿಗೆ ಹೋದ್ರು. ಮಲಗುವಾಗ 1 ತಾಸು 1 ಅವರ್ ಬಿಟ್ಟು ಮಲಗ್ತಿದ್ರು ಅವರು ಚಿಟ್ ಚಾಟ್ ಮುಗಿಸಿ. ಸೊ ಡೇ 2 ಎಂಡ್ಸ್ ಹಿಯರ್. ನಂತರ ಡೇ 3 ಅವ್ರು ಬರ್ತಾರೆ. ಸೊ ಸುಮಾರು 6:30 ಅಷ್ಟೊತ್ತಿಗೆ ಎದ್ದು ಫ್ರೆಶ್ ಅಪ್ ಆಗಿ ಪಕ್ಷಿ ವೀಕ್ಷಣೆ ಇತ್ತು. ಪಕ್ಷಿ ವೀಕ್ಷಣೆ ಅಂದ್ರೆ ನಾವು ಏನಪ್ಪ ಇದು ಅಂತ ಬರ್ಡ್ ವಾಚಿಂಗ್ ಅಂತ, ಅದು ನೋಡೋ ಮೆಥಡ್ ಹೇಳ್ಕೊಟ್ಟಿದ್ದೆ ವೈಶಿಷ್ಟ್ಯ ಇಲ್ಲಿ. ಸೊ ಅದೊಂದು ಅವರ ಧ್ವನಿಯನ್ನ ಅಂದ್ರೆ ಸೌಂಡನ್ನ ಫಾಲೋ ಮಾಡ್ತಾ ಟ್ರಕ್ ತರ ಹೋಗಿದ್ರು. ಸೊ ಅದರಲ್ಲಿ ಅವರಿಗೆ ಸುಮಾರು 6-8 ಪಕ್ಷಿಗಳನ್ನ ನೋಡಲಿಕ್ಕೆ ಸಿಕ್ಕಿತ್ತು. ಸೊ ಬರ್ಡ್ ವಾಚಿಂಗ್ ಅದು ಕೂಡ ನಮ್ಮ ಸೈಂಟಿಸ್ಟ್ ಆದ ಡಾಕ್ಟರ್ ಅನಿರುದ್ಧ ಅವರು ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ತಿಂಡಿ ಚಟ್ನಿ ಸಾಂಬಾರೆಲ್ಲ ತಿಂದ್ವಿ. ಅದಾದ್ಮೇಲೆ ಪ್ರಿಮಿಟಿವ್ ಟೆಕ್ನಾಲಜಿ ಹೇಳ್ಕೊಟ್ಟಿದ್ರು. ಪ್ರಿಮಿಟಿವ್ ಟೆಕ್ನಾಲಜಿ ಅಂತಂದ್ರೆ ಇಲ್ಲಿ ಪ್ರಿಮಿಟಿವ್ ಟೆಕ್ನಾಲಜಿಯಲ್ಲಿ ಅಕ್ಕಿ ಬೀಸೋದಾಗಿರ್ಬೋದು, ಈ ಥರ ಮರಗಳನ್ನ ಯೂಸ್ ಮಾಡಿ ಅಕ್ಕಿ ಕ್ಲೀನ್ ಮಾಡೋದು, ಮತ್ತು ಅಕ್ಕಿ ಅಂದರೆ ಹಸ್ತ ತೆಗೆಯೋದು, ಹಸ್ ಮಾಡೋದು, ಮತ್ತು ಅಕ್ಕಿ ರವೆ ಮಾಡೋದು. ಆ ಕಲ್ಲುಗಳೆಲ್ಲ ಭಾರ ಇದೆ ಮತ್ತು ಇಲ್ಲಿ ಟೇಲ್ಸ್ ಅಕಸ್ಮಾತ್ ಡ್ಯಾಮೇಜ್ ಆಗ್ಬೋದು ಅಂತ ನಾವು ಹಿಂದೆ ಇಟ್ಟಿದ್ದೀವಿ. ಬೇಕಿರೋ ಪೇರೆಂಟ್ಸ್ ಹೋಗಿ ಒಂದ್ಸಲ ನೋಡ್ಬೋದು. ಅದೇ ಮೋಸ್ಟ್ಲಿ ಸಣ್ಣ ಇದ್ದಾಗ ನಾವು ನೋಡಿರ್ತೀವಿ, ಈಗ ತುಂಬಾ ಗ್ಯಾಪ್ ಆದ್ಮೇಲೆ ಮತ್ತೆ ಒಂದ್ ಸೆಕೆಂಡ್ ತೊಳಲೆ ಕಲ್ಲು ಅಂತ ಇದೆ. ಸೊ ಆ ಥರದ್ದೆಲ್ಲ ತುಂಬಾ ಅಪರೂಪ ಆಗಿದೆ, ಮರೆ ಮಾಡ್ತಾ ಇದೆ ಈಗಿನ ದಿನಗಳಲ್ಲಿ. ಅಂಥದ್ದೆಲ್ಲ ಹೋಗಿ ನೀವು ಕೂಡ ಒಂದ್ಸಲ ನೋಡ್ಕೊಬರ್ಬೋದು. ಸೊ ಇದರಿಂದ ಏನು ಟೀಚಿಂಗ್ ಇತ್ತು ಅಂತಂದ್ರೆ ಎಷ್ಟು ಕಷ್ಟಪಟ್ಟು ಒಬ್ಬ ರೈತ ನಮಗೆ ಅಕ್ಕಿಯನ್ನ ಸರಬರಾಜು ಮಾಡ್ತಾನೆ ಅಂತ. ಸೊ
ಈಗ ಇಂಡಸ್ಟ್ರೀಸ್ ಎಲ್ಲ ಓಪನ್ ಆಗಿದೆ, ಬಟ್ ಸ್ಟಿಲ್ ಅಲ್ಲೂ ಕೂಡ ಇಂಥದ್ದು ದೊಡ್ಡ ಮಿಷಿನ್, ಬಟ್ ಅಲ್ಲಿ ಲೇಬರ್ ಕೂಡ ಬೇಕು. ಸೊ ಮಕ್ಕಳಿಗೆ ಇದು ಸೇರಲ್ಲ ಅದು ಸೇರಲ್ಲ ಅಂತ ನಾವಿಲ್ಲಿ ಬಿಟ್ಟಿರ್ಲಿಲ್ಲ, ಎಲ್ಲ ಸ್ವಲ್ಪ ಹಾಕ್ತಿದ್ವಿ. ಅದ್ರ ಜೊತೆ ಅನ್ನ ವೇಸ್ಟ್ ಮಾಡಬಾರ್ದು ಅಂತ. ಸೊ ಇಷ್ಟು ಕಲ್ಸೋದು ಯಾಕೆ ಅಂತಂದ್ರೆ ಅವ್ರು ಅಷ್ಟೊತ್ತಿಗೆ ಬೆವರಿಂದ ಹೋಗ್ತಿತ್ತು ಮಕ್ಕಳಿಗೆ, ಇಷ್ಟು ಮಾಡೋದಿತ್ತು ಯಾಕೆ ಮಾಡ್ತಿದ್ರು, ಸಾಕಾಗ್ತಿತ್ತು ಅವ್ರಿಗೆ. ಸ್ವಲ್ಪ ಅದು ಇಂಪಾರ್ಟೆನ್ಸ್ ಅವರಿಗೆ ಜಾಸ್ತಿ ಆಗ್ಬೇಕು ಅಂತ. ಸೊ ಯಾವತ್ತೂ ಅಷ್ಟೇ ನಾವು ಜಸ್ಟ್ ಅದು ಮಾಡಬೇಡ ಅಂದ್ರೆ ಯಾವ ಮಕ್ಕಳು ಕೂಡ ಇಲ್ಲ, ನನ್ನ ಮಗಳು ಇರ್ಬೋದು ಕೂಡ ಸೇರಿ ಮಾಡಬೇಡ ಅಂದ್ರೆ ಮಾಡಲ್ಲ. ನಾನು ಅದನ್ನ ಮಾಡಿಲ್ಲ ಅಂತಂದ್ರೆ ಅವ್ರು ಗ್ಯಾರಂಟಿ ಅದು ಫಾಲೋ ಮಾಡಲ್ಲ. ಸೊ ಅದು ನಾವು ಅವ್ರಿಗೆ ಅರ್ಥ ಮಾಡಿಸುವ ವಿಧಾನವನ್ನ ನಾವು ಮಕ್ಕಳಿಗೆ ಹೇಳ್ಕೊಡುವ ಪ್ರಯತ್ನ ನಮ್ಮ ಗ್ರಾಮ ಸೇರಿಯಲ್ಲಿ ಡಿಸೈನ್ ಮಾಡ್ಕೊಂಡಿರೋದು ನಾವು. ಸೊ ಈ ತರ ಪ್ರಿಮಿಟಿವ್ ಟೆಕ್ನಾಲಜಿ ಆದ ನಂತರ ಊಟ ಮಾಡಿದ್ರು ಮಕ್ಕಳು, ಅದೇ ಪುನಃ ಬಾಳೆಯಲ್ಲಿ ಊಟ ಇತ್ತು, ವಿಶ್ರಾಂತಿ ತಗೊಂಡು ಅದಾದ್ಮೇಲೆ ಕನ್ಫ್ಯೂಷನ್ ಗೇಮ್ಸ್ ಅಂತ ಆಡಿದ್ರು. ಸೊ ಇದೆಲ್ಲ ರಿಕ್ರಿಯೇಷನ್ ಆಕ್ಟಿವಿಟಿ ಅಲಾಂಗ್ ವಿತ್ ಸ್ವಲ್ಪ ರಿಫ್ರೆಶ್ ಇರುತ್ತೆ. ಅದ್ರ ಜೊತೆಗೆ ಅವರಿಗೆ ಕಾನ್ಸಂಟ್ರೇಷನ್ ಇರ್ಬೋದು ಅಥವಾ ಸ್ವಲ್ಪ ತಲೆ ಓಡಿಸುವಂಥ ಕೆಲಸಗಳು ಕೊಡುವಂಥ ಆಟಗಳಿರಲ್ಲ. ಔಟ್ಡೋರ್ ಗೇಮಲ್ಲಿ ಕನ್ಫ್ಯೂಷನ್ ಆಗಿ ನಾವು ಎಲ್ಲರೂ ಆಡಿದ್ದಾರೆ. ಅದಾದ ನಂತರ ಪುನಃ ಭಜನೆ, ಆಮೇಲೆ ರಾತ್ರಿ ಊಟ. ಸೊ ಭಜನೆ ಆದ ತಕ್ಷಣ ಮಕ್ಕಳೆಲ್ಲ ಇನ್ನೊಂದು ಆದ್ರೆ ನಾವು ಬಿಡ್ತಿರ್ಲಿಲ್ಲ. ಸೊ ಬಾಯ್ಪಾಠ ಕೂಡ ಇತ್ತು. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಅಂದ್ರೆ ಲೋಕಲ್ಗೆ ನಾವು ಈ ಕಡೆ ಪೇಟೆ ಮಕ್ಕಳಿಗೆ ಒಂದು ಡಿಫ್ರೆನ್ಸ್ ನೋಡೋದು ಏನಂತಂದ್ರೆ ಈ ಬಾಯ್ಪಾಠಗಳಲ್ಲಿ ಈಗ ಒಂದು 12 ಮಾತುಗಳು ಹೇಳಿ ಅಂತಂದ್ರೆ ಗೊತ್ತಿರಲ್ಲ, 6 ಋತುಗಳು ಹೇಳಿ ಅಂತಂದ್ರೆ ಗೊತ್ತಿರಲ್ಲ. ಈ ನಮ್ಮ ನಮ್ಮ ಪಾರಂಪರಿಕ ದೇಶೀಯ ಏನು ನಾಲೆಜ್ ಇದೆ ಅಥವಾ ವಿದ್ಯೆ ಇದೆ, ಅಲ್ಲಿ ಯಾವತ್ತು ನಾವು ವೀಕ್ ಆಗ್ತೀವೋ ಆವಾಗ ನಮ್ಮ ಏನು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ಮ್ಯಾಥ್ಸ್ ನೋಡಿ ಆರ್ಯಭಟ ಇಂಡಿಯನ್, ಯಾವುದೇ ಸೈನ್ಸ್ ಅಲ್ಲಿ ಇಂಡಿಯನ್ ಈಸ್ ಅ ಫಸ್ಟ್ ಮೆಂಬರ್ ಟು ಸ್ಟ್ಯಾಂಡ್. ಸೊ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಅಲಾಂಗ್ ವಿತ್ ಇಂಗ್ಲಿಷ್ ಬೇಕೇ ಬೇಕು. ಈಗ ಹೊರಗಡೆ ಮಾತಾಡಬೇಕು, ಇಲ್ಲಿ ಕೂಡ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ನಮ್ಮ ಮಾವ ಕೂಡ ಟ್ರೈ ಮಾಡ್ತಾರೆ ಮಾತಾಡಲಿಕ್ಕೆ. ಹಿ ಇಸ್ ನಾಟ್ ಎ ಗ್ರಾಜುಯೇಟ್ ಇನ್ ಎನಿಥಿಂಗ್, ಮೇ ಬಿ ಜಸ್ಟ್ 10th ಪಾಸ್, but he also tries to speak in English. Along with that, he has a strong knowledge of Indian culture or the education of the Indian culture. So maths ಅಲ್ಲಿ ಅವರು ನನಗೆ ಕೂಡ ಬರಲ್ಲ, ಈಗ ಡಿಗ್ರಿಲಿ ನಾನು ಡಾಕ್ಟರೇಟ್, ಬಟ್ ಮ್ಯಾಥ್ಸ್ ಅಲ್ಲಿ ಲೆಕ್ಕ ಕೇಳಿದ್ರೆ ನಾನು ಕ್ಯಾಲ್ಕುಲೇಟ್ ತೆಗಿಬೇಕು. ಬಿಕಾಸ್ ನಂದು ಕೂಡ ಅಲ್ಲಿ ವೀಕ್ ಇದೆ, ಬೇಸ್ಮೆಂಟ್ ವೀಕ್ ಆದಾಗ ನನಗೆ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಎಷ್ಟಿದ್ರು ಕಮ್ಮಿ ಆಗುತ್ತೆ. ಸೊ ನೀವು ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ನೀವು ಇಂಗ್ಲಿಷ್ ಕೂಡ ಕಲಿಸಿ. ಅಲಾಂಗ್ ವಿತ್ ದ ಇಂಗ್ಲಿಷ್ ಈ ಥರ ಮಾಸಗಳಿರ್ಬೋದು, ಋತುಗಳಿರ್ಬೋದು, ಎಲ್ಲ ನಮ್ಮ ಇಂಡಿಯನ್ ಎಜುಕೇಶನ್ನ ಫ್ರೀ ಇದ್ದಾಗ ಆಟದ ಜೊತೆಗೆ ಕಲಿಸ್ತಾ ಹೋಗಿ ಅವಾಗ ಅವ್ರು ಕಲಿತಾರೆ. ಸೊ ಇಲ್ಲಿ ಭಜನೆ ಬಾಯ್ಪಾಠ ಅದಾದ ನಂತರ ಅವರಿಗೆ ಶಾರ್ಟ್ ಫಿಲ್ಮ್ಸ್ ಹೇಳ್ಕೊಟ್ಟಿದ್ರು. ಆ ಶಾರ್ಟ್ ಫಿಲ್ಮ್ ಅಂತಂದ್ರೆ ಸುಮ್ಮನೆ ಯಾವ್ದಾವುದೋ ಅಲ್ಲ, ಇಲ್ಲಿ ಕಪ್ಪೆ ರಾಗ ಅಂತ ಒಂದು ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಅಥವಾ ಲಿಟಲ್ ಪ್ಲಾನೆಟ್ ಅಂತ, ಎ ಟೇಲ್ ಆಫ್ ಫ್ರಾಕ್ಸ್ ಅಂತ, ಈ ತರ ಮೂವಿಗಳು, ಶಾರ್ಟ್ ಮೂವಿಗಳು. ಅವರು ಕೂಡ ಸೈಂಟಿಸ್ಟ್ ಗಿರೀಶ್ ಅನ್ನೋರು ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಶಾರ್ಟ್ ಮೂವಿನ ತೋರಿಸಿದ್ರು. ಸೊ ಹಿಯರ್ ಎಂಡ್ಸ್ ದ ಡೇ 3. ನೆಕ್ಸ್ಟ್ ಅಗೇನ್ ಡೇ 4 ಸ್ಟಾರ್ಟ್ಸ್ ವಿತ್ ಇದು ಪಕ್ಷಿ ವೀಕ್ಷಣೆ, ಬರ್ಡ್ ವಾಚ್. ಬಿಕಾಸ್ ಒಂದು ದಿನದಲ್ಲಿ ಅದು ಸಾಕಾಗಲ್ಲ, ಅದನ್ನ ನಾವು ಆ ಪ್ರಕೃತಿಯ ಸಭೆಯನ್ನ ಸವಿಬೇಕಾದ್ರೆ ಒಂದು 2 ದಿನನಾದ್ರೂ ಆ ಸೆಕ್ಷನ್ ಬೇಕಿತ್ತು. ಪಕ್ಷಿ ವೀಕ್ಷಣೆಯಿಂದ ಶುರುವಾಯಿತು. ಅಲ್ಲೇ ಹೊಳೆ ದಡದಲ್ಲಿ ಇವರು ತಿಂಡಿ ತಿಂತಿದ್ದಾರೆ. ಶರ್ಬತ್ತು ಡಿಹೈಡ್ರೇಟ್ ಆಗಬಾರ್ದು ಅಂತ ತಗೊಂಡಿದ್ದು. ಅಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ವರ್ಲಿ ಆರ್ಟ್ ನೀವು ನೋಡ್ತೀವಿ. ಅವರಿಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಆಫ್ ವರ್ಲಿ ಆರ್ಟ್ ವಾಸ್ ಟೇಕನ್. ಸೊ ಈ ಗೇಮ್ ಡಿಸ್ಪ್ಲೇ ಆಗಿದೆ, ಇದೆಲ್ಲ ನಿಮ್ಮ ಮಕ್ಕಳೇ ಮಾಡಿರೋದು. ವರ್ಲಿ ಆರ್ಟ್ ಆದ್ಮೇಲೆ ಊಟಕ್ಕೆ ನಾವು ಬಂದ್ವಿ. ಊಟದ ಸಮಯದಲ್ಲಿ ನಾವು ಷಡ್ರಸ ಭೋಜನದ ಬಗ್ಗೆ ವಿವರಣೆ ಕೊಡ್ತಾ ಹೋದ್ವಿ. ಹೇಗೆ ಊಟ ಮಾಡಬೇಕು, ಫಸ್ಟ್ ಯಾಕೆ ಸ್ವೀಟ್ ತಿನ್ಬೇಕು. ಸೊ ಮೋಸ್ಟ್ಲಿ ಈಗ ಮನೆಗೆ ಹೋದ್ಮೇಲೆ ನಿಮ್ಮಲ್ಲೇ ಕೆಲವೊಂದು ಮಕ್ಕಳಿಗೆ ನಿಮಗೆ ಟೀಚಿಂಗ್ ಶುರು ಮಾಡ್ಬೋದು, ಇದು ಈಗಲ್ಲ ಅದು ಹಾಗಲ್ಲ ಅಂತ. ಸೊ ಫಸ್ಟ್ ಪಾಯಸನೇ ತಿನ್ನಿ, ಫಸ್ಟ್ ಉಪ್ಪಿನಕಾಯಿ ತಿನ್ಬೇಡಿ ಅಂತ ಅವ್ರು ಮೋಸ್ಟ್ಲಿ ನಿಮಗೆ ಟೀಚಿಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಸೊ ಅದರದ್ದು ವಿವರಣೆ, ಸೈನ್ಸ್ ಬಿಹೈಂಡ್ ದಿ ಈಟಿಂಗ್, ಅದ್ರ ಬಗ್ಗೆ ವಿವರಣೆ ಇತ್ತು. ಅದಾದ ನಂತರ ಪಂಚಾಯತ್ಗೆ ನೀರು ಸರಬರಾಜು ಮಾಡುವ ಸ್ಥಳದಿಂದ ಗುಡ್ಗೋಡಿನ ಜಲಾಶಯಕ್ಕೆ ಮೂಲಕ. ಅದಾದ್ಮೇಲೆ ಔಟ್ಡೋರ್ ಗೇಮ್ಸ್, ಇಲ್ಲಿ ಕನ್ಫ್ಯೂಷನ್ ಗೇಮ್ಸ್ ಆಗಿರ್ಬೋದು, ಲಗೋರಿ ಆಗಿರ್ಬೋದು, ಐಸ್ ಅಂಡ್ ವಾಟರ್, ಈ ಥರ ಗೇಮ್ಸ್ಗಳನ್ನು ಆಡಿದ್ರು. ಅದಾದ್ಮೇಲೆ ರಾತ್ರಿ ಅಘನಾಶಿನಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮೂವಿ, ಆಲ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಈ ಥರದ್ದು ಮೂವಿಗಳನ್ನು ತೋರಿಸಿದ್ರು.
So here ends the day 4. So next day 5. Day 5, 5th day. So they started with the walking. First ಬೆಳಗ್ಗೆ ವಾಕಿಂಗ್ ಇತ್ತು. ಅದಾದ ನಂತರ ಮಣ್ಣಿನ ಮನೆ ಮಾಡೋದು ನಮ್ಮದು ಒಂದು ಆಕ್ಟಿವಿಟಿ ಇತ್ತು, ಮಡ್ ಹೌಸ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಎಷ್ಟೋ ಮಕ್ಕಳು ಮಣ್ಣನ್ನೇ ಮುಟ್ಟದೇ ಇರೋ ಮಕ್ಕಳು ಇದ್ದೀರಿ. ಈ ಗೇಮಲ್ಲಿ ಎಲ್ಲರ ಮಕ್ಕಳು ಬಟ್ಟೆ ಕೂಡ ಮಣ್ಣಾಗಿರ್ಬೋದು, ಮೋಸ್ಟ್ಲಿ ಮನೆಗೆ ಹೋಗಿ ನೀವು ವಾಶ್ ಮಾಡಲಿಕ್ಕಿರುತ್ತೆ. ಸೊ ಮಡ್ ಆಕ್ಟಿವಿಟಿ ಇತ್ತು, ಅದು ತುಂಬ ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ಈಗ ನಾವು ಸಣ್ಣ ಇರ್ತಾ ಮಣ್ಣಿಂದು ದೋಸೆ ಅಂತೆ, ಹಪ್ಪಳ ಅಂತೆ ಅದೆಲ್ಲ ಒಣಗಿಸೋದು ಈ ಥರದ್ದೆಲ್ಲ ಮಾಡ್ತಿದ್ವಿ. ಸೊ ಈಗ ಅದು ಕಮ್ಮಿ ಆಗಿದ್ದ ಕಾರಣ ಇದೊಂದು ಆಕ್ಟಿವಿಟಿ ಇತ್ತು ಮಕ್ಕಳಿಗೆ ಮಡ್ ಹೌಸ್ ಅಂತ. ಅದಾದ ನಂತರ ಊಟ, ನಂತರ ಸ್ವಲ್ಪ ವಿಶ್ರಾಂತಿ ಇತ್ತು, ಭಜನೆ, ಅಂಗಳದಲ್ಲಿ ಟ್ರಕ್ಕು. ಅದಾದ್ಮೇಲೆ ಊಟಕ್ಕೆ ಮುಂಚೆ ರೇವತಿ ಅಂತ ಒಬ್ರು ಬಂದಿದ್ರು. ಅವರ ಮದರ್ ಟಂಗ್ ಸಂಸ್ಕೃತ, ಶಿ ಸ್ಪೀಕ್ಸ್ ಇನ್ ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್. ಅವರು ಅವ್ರ ಗಂಡ, ಅವ್ರ ಮಗು, ಶಿ ವಾಸ್ ಇನ್ ಅಮೇರಿಕಾ ಟು. ಅವರಿಗೆ ಇಂಗ್ಲೀಷ್ ಎಲ್ಲ ಭಾಷೆ ಬರುತ್ತೆ. ಅವರ ಗಂಡ ಭಟ್ರು ಅಲ್ಲಿ. ಸೊ ಅವರು ಅಮೇರಿಕಾದಲ್ಲಿ ಇದ್ರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಮರೀದೆ ಶಿ ಕ್ಯಾನ್ ಮ್ಯಾನೇಜ್ ಇದು ಕಾರ್ ಡ್ರೈವಿಂಗ್ ಇಂದ ಹಿಡಿದು ಎಲ್ಲ ತನಕ ಶಿ ಈಸ್ ಎಕ್ಸ್ಪರ್ಟ್. ಬಟ್ ಶಿ ಸ್ಪೀಕ್ಸ್ ಇನ್ ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್. ಅದ್ರ ಬಗ್ಗೆ ನಮ್ಮ ಸಂಸ್ಕೃತಿ ಯಾಕೆ ಈಗ ನಾವು ಆರ್ನಮೆಂಟ್ಸ್ ಹಾಕ್ತೀವಿ, ಅದ್ರದ್ದು ಸೈನ್ಸ್ ಬಿಹೈಂಡ್ ವೇರಿಂಗ್ ದಿ ಆರ್ನಮೆಂಟ್ಸ್, ಈ ಥರ ಸೆಷನ್ಸ್ಗಳೆಲ್ಲ ಅವ್ರು ತಗೊಂಡಿದ್ರು. ಅದಾದ್ಮೇಲೆ 10th day. So 6th day. So 6th day starts with the trekking. Trekking ಅಂದ್ರೆ ಬೆಳಿಗ್ಗೆ ಇದಾದ್ಮೇಲೆ ಟ್ರೆಕ್ಕಿಂಗ್ ಹೋಗ್ತಾರೆ. ಟ್ರೆಕ್ಕಿಂಗ್ ಆದ್ಮೇಲೆ ತೆಂಗಿನ ಎಣ್ಣೆಗೆ ಬೇಕಾದವರಿಗೆ ಅರಿಶಿನ ಸೇರಿಸಿ ಎಣ್ಣೆ ಸ್ನಾನ ಇತ್ತು. ಸೊ ಇದು ನಾವು ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ. ಅಭ್ಯಂಜನ ಅಂದ್ರೆ ಆಯುರ್ವೇದದಲ್ಲಿ ಅಂದ್ರೆ ಈಗ ಹೇಗಾಗಿದೆ ಅಂದ್ರೆ ಮಾರ್ಕೆಟಿಂಗ್ ಪರ್ಪಸ್ ಆಯುರ್ವೇದ ಮೀನ್ಸ್ ಮಸಾಜ್. ಸೊ ಎಲ್ಲರಿಗೂ ಕೇಳಿದ್ರೆ ನೀವು ಆಯುರ್ವೇದ ಮೆಡಿಸಿನ್ ಕೊಡ್ತೀರ, ಮಸಾಜ್ ಎಲ್ಲ ಇದೆ ನಿಮ್ಮ ಹತ್ರ ಅಂತ. ಸೊ ಇಟ್ಸ್ ಪ್ಯೂರ್ಲಿ ರಾಂಗ್. ಆಯುರ್ವೇದ ಇಸ್ ನಾಟ್ ಜಸ್ಟ್ ಎ ಮಸಾಜ್, ಆಯುರ್ವೇದ ಇಸ್ ನಾಟ್ ಜಸ್ಟ್ ಎ ಹರ್ಬಲ್ ಮೆಡಿಸಿನ್. ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ತಪ್ಪು. Ayurveda also has side effect if taken in a wrong dosage, wrong form, in a wrong method. If diagnosis is wrong, obviously there is no effect. So Ayurveda is not slow. Maybe the diagnosis is slow or the prescription of the medicines may be slow, or the patient approaching to a Ayurvedic doctor may be slow. Usually at last ನಾವು ನೋಡೋಣ ಒಂದು ಆಯುರ್ವೇದ ಒಂದು ಟ್ರೀಟ್ಮೆಂಟ್ ನೋಡೋಣ, ಇನ್ನೇನು ಆಗಲ್ಲಂತೆ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಂತ ಈ ಥರ ನಮ್ಮ ಜನರಲ್ಲಿ ಇದಿದೆ, ತಿಳುವಳಿಕೆ ಇದೆ. ಸೊ ಇದ್ರದ್ದು ಒಂದು ಪಾರ್ಟ್ ನಾವು ಅಭ್ಯಂಜನ. ಯಾಕೆ ಇದು ತಗೊಂಡಿದ್ದು ಅಂದ್ರೆ ಇಲ್ಲಿ ಆಯುರ್ವೇದನ ಪ್ರೊಪಗೇಟ್ ಮಾಡಕ್ಕೆ ತಗೊಂಡಿದ್ದಲ್ಲ ನಾವು. ಆಯುರ್ವೇದ ಇದು ಅಭ್ಯಂಜನ ಅನ್ನೋದು ದಿನಚರಿಯಲ್ಲಿ ಹೇಳಿರುವಂಥದ್ದು. ಅಂದ್ರೆ ದಿನನಿತ್ಯ ನಾವು ಆಯಿಲ್ ಬಾತ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಯಾಕೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಿಷ್ಟು ಶ್ಲೋಕದ ಮೂಲಕ, ಅವಾಗ ಸಾನ್ಸ್ಕ್ರಿಟ್ ಮೂಲಕನೇ ಅದು ಆಯುರ್ವೇದ ತಿಳುವಳಿಕೆ ಆಗಿರೋದು. ಸೊ ಅದರಿಂದ ಮಕ್ಕಳಿಗೆ ಡಿಫ್ರೆನ್ಸ್ ಗೊತ್ತಾಗಿತ್ತು, ಎಷ್ಟು ಸಾಫ್ಟ್ ಆಗಿತ್ತು ಅವ್ರದ್ದು ಸ್ಕಿನ್ ಅಂತ. ಸೊ ಇದು ದಿನ ಮಾಡಿದ್ರೆ ಅವರಿಗೆ ಅನಿಸ್ತಿತ್ತು ನಾವು ದಿನ ಮಾಡಿ ಇನ್ನೆಷ್ಟು ಆಗ್ಬೋದು ಅಂತ. ಸೊ ಇದ್ರ ಜೊತೆಗೆ ತುಂಬಾ ಬೇರೆ ಬೆನಿಫಿಟ್ಸ್ ಕೂಡ ಇದೆ. ನಾವು ಅಂದ್ರೆ ರೆಗ್ಯುಲರ್ ಬೇಸಿಸ್ಗೆ ಬೇರೆ ಮತ್ತೆ ಟ್ರೀಟ್ಮೆಂಟ್ ವೈಸ್ ಬೇರೆ ಇರುತ್ತೆ ಈ ಮಸಾಜ್ ಸಿಸ್ಟಮ್. ಸೊ ಸ್ಪಾದಲ್ಲಿ ಕೊಡುವಂಥದ್ದು ಇಟ್ಸ್ ನಾಟ್ ಆಯುರ್ವೇದ. ಅದನ್ನ ನೀವು ಆಯುರ್ವೇದ ಇಸ್ ಸ್ಪಾ ಮಸಾಜ್ ಅಂತ ತಿಳ್ಕೊಬೇಡಿ. ಈ ಅಭ್ಯಂಜನ ಸ್ನಾನ ಆದ ನಂತರ ಊಟ ಇತ್ತು. ಊಟ ಆದ್ಮೇಲೆ ಮಕ್ಕಳು ಇನ್ನು ಶುರು ಮಾಡಿದ್ರು ಡ್ಯಾನ್ಸ್ ಪ್ರಾಕ್ಟೀಸ್. ಎಷ್ಟು ಮಧ್ಯಾಹ್ನ ಅವರು ವಿಶ್ರಾಂತಿ ತಗೊಳ್ಬೇಕು ಶುರು ಮಾಡಿರೋಂಥದ್ದು. ಸೊ ಇವತ್ತು ಅವರ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಅವರ ಒಂದು ಡೆಡಿಕೇಶನ್, ಅವರ ಪ್ರಯತ್ನವೇ ಕಾರಣ. ಐ ರಿಕ್ವೆಸ್ಟ್ ಆಲ್ ಟು ಗಿವ್ ಎ ಬಿಗ್ ಅಪ್ಲಾಸ್ ಫಾರ್ ಯುವರ್ ಚಿಲ್ಡ್ರನ್ ಫಾರ್ ಪರ್ಫಾರ್ಮಿಂಗ್ ಸಚ್ ಎ ವಂಡರ್ಫುಲ್ ಮೈಂಡ್ ಬ್ಲೋಯಿಂಗ್ ಆಕ್ಟ್. ಸೊ ಅದು ಅವರ ಮಧ್ಯಾಹ್ನದಿಂದ ಹಿಡಿದು ಈಗ 3-4 ದಿನಗಳ ಪ್ರಯತ್ನ ಆಗಿದೆ ಅವರ ಇವತ್ತಿನ ಪರ್ಫಾರ್ಮೆನ್ಸ್. ಸೊ ಅದಾದ ನಂತರ ಭಜನೆ ಆದ್ಮೇಲೆ ಅವತ್ತಿಂದು
ಒಂದು ಚಿಕ್ಕ ಮೂವಿ ತೋರಿಸಿ ಅವತ್ತಿನ ದಿನವನ್ನು ನಾವು ಮುಗಿಸಿದ್ವಿ. ಸೇಮ್ ದಿನಚರಿ ಇತ್ತು, ಭಜನೆ ರೆಗ್ಯುಲರ್ ಇದು. ಸೊ ಇವತ್ತು 6th ನಾವು ಏನು ಮಾಡಿದ್ವಿ ಅಂತಂದರೆ ಅವರಿಗೆ ಬಡಿಸುವಂಥದ್ದು ಮಧ್ಯದಲ್ಲಿ ಸೇರಿಸ್ಕೊಂಡಿದ್ವಿ. ಮಕ್ಕಳೇ ನಮಗೆ ಅಂದರೆ ಫಸ್ಟ್ ಅವ್ರು ಕೂತ್ಕೊಂಡು 16 ಮೆಂಬರ್ಸ್ ಊಟ ಆದಮೇಲೆ ನಾವೊಂದು 5-6 ಜನ ಉಳಿತಿದ್ವಿ. ನಮಗೆ ಇವನ್ ಎಲ್ಲರ ಮಕ್ಕಳು 6 ಕೂಡ ಸೇರಿ ಸರ್ವ್ಡ್. ಸೊ ಎಲ್ಲರೂ ಕೂಡ ನಮಗೆ ಬಡಿಸಿದ್ದಾರೆ. ನಮಗೆ ಆ ಖುಷಿ ಆಯಿತು. ಸೊ ಮೇ ಬಿ ದೇ ಫೈಂಡ್ ದಟ್ ಡಿಫ್ರೆನ್ಸ್, ದಟ್ ಹಾಸ್ಪಿಟಾಲಿಟಿ. ಇಲ್ಲಿ ಹಳ್ಳಿಲಿ ಅದೊಂದು ಡಿಫ್ರೆನ್ಸ್ ನಾವು ತುಂಬ ನೋಡ್ತೀವಿ, ಸಿಟಿ ಮತ್ತು ಈಗ ಹಳ್ಳಿಲಿ. ಹಾಸ್ಪಿಟಾಲಿಟಿ ದ ವ್ಯಾಲ್ಯೂ ಆ್ಯಡ್ಸ್ ಮೋರ್ ಹಿಯರ್ ಅಂತಂದರೆ ಎಲ್ಲರಿಗೂ ಖುಷಿಯಿಂದ ಅಂದರೆ ಪ್ರೀತಿಯಿಂದ ಬಡಿಸುವಂಥದ್ದು ಅಥವಾ ಒತ್ತಾಯ ಮಾಡಿ ಬಡಿಸುವಂಥದ್ದು. ಅಂದರೆ ನೀವು ಬೇಕಾದ್ರೆ ಹಾಕೊಂಡು ಹಿಂಗೆ ಇಡೋ ಅಂತ ಇದಿಲ್ಲ. ಸೊ ಅವರು ಅದನ್ನ ದಿನ ನೋಡಿದ್ದಾರೆ, ನಾವೆಲ್ಲ ಒತ್ತಾಯ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ವಿ. ಸೊ ಅವರು ಕೂಡ ಅದನ್ನ ನಮಗೆ ಅಂದರೆ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಸೊ ಮಕ್ಕಳು ಬಡಿಸಿದ್ದಾರೆ. ಇವನ್ ಲೋಟಗಳ ಎತ್ತಿದ್ರು. ಕೆಲವೊಬ್ರು ಬಾಳೆಹಣ್ಣು ಕೂಡ ನಾವು ಅವತ್ತು ಎತ್ತಿಸಿ ಅವರಿಗೆ ಹಾಕ್ಸಿದ್ವಿ. ಸೊ ಇದು ಅವರಿಗೆ ಅಂದರೆ ಕೆಲಸ ಮಾಡಿಸ್ಬೇಕು, ನಮಗೆ ಲೇಬರ್ ಉಳಿಸ್ಬೇಕಂತಲ್ಲ, ಇಟ್ಸ್ ಎ ಟೀಚಿಂಗ್ ಫಾರ್ ದೆಮ್. ಸೊ ಎಲ್ಲ ರೀತಿಯಲ್ಲಿ ಅವ್ರು ಸಸ್ಟೈನಬಲ್ ಆಗಲಿ ಅಂತ 1-2 ದಿನ ಇದನ್ನು ಕೂಡ ಇಟ್ಕೊಂಡಿದ್ವಿ. ಸೊ ಅವರು ನಮಗೆ ಬಡಿಸಿ ಎಲೆ ಎತ್ತೋದ್ರಿಂದ ಹಿಡಿದು ನಮಗೆ ಸಹಾಯ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಆರ್ಟ್ ಈಗ ಚಾರ್ಕೋಲ್ ಆರ್ಟ್ ಇದೆಲ್ಲ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಕೈನೆಟಿಕ್ ಆರ್ಟ್ ಅಂತ. ಅಂದರೆ ಇದನ್ನ ಈಗ ಮಕ್ಕಳಿಗೆ 1 hour ನಾವು ಇದನ್ನ ಹೇಳ್ಕೊಡೋದು ಕಷ್ಟ. ಸೊ ಇದು ಅಂದರೆ ಈಗ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಆಕ್ಟಿವೇಟ್ ಮಾಡುವಂಥದ್ದು. ಅವರಲ್ಲಿ ಯಾವ್ದಾದ್ರು ಇಮೋಷನ್ಸ್ ಇದ್ರೆ ಅಥವಾ ಹೇಳ್ಕೊಳ್ದೇ ಇರುವಂಥದ್ದಿದ್ರೆ ಸೊ ದೇ ಹ್ಯಾವ್ ಟು ಪುಟ್ ಇಟ್ ಔಟ್ ಅನ್ನೋವಂಥ ಆರ್ಟ್ ಇದು. ಸೊ ಅವ್ರು ಬೇಕಾದ್ರೆ ಮಲ್ಕೊಂಡು ಇದನ್ನು ಡ್ರಾ ಮಾಡ್ಬೋದು, ನಿಂತ್ಕೊಂಡು ಡ್ರಾ ಮಾಡ್ಬೋದು, ಶಾರ್ಕೊಂಡು ಇಟ್ಕೊಂಡು. ಸೊ ವಾಟ್ ಎವರ್ ದೇ ಫೀಲ್ ಇನ್ ದಿ ಸಬ್ಕಾನ್ಷಿಯಸ್ ಲೆವೆಲ್ ದೇ ವಿಲ್ ಸ್ಟಾರ್ಟ್ ಟು ಡ್ರಾ. ಸೊ ಅದು ಕೈನೆಟಿಕ್ ಆರ್ಟ್. ದೇ ಟ್ರೈ ಟು ಡ್ರಾ ವಾಟ್ ಎವರ್ ದೇ ಫೀಲ್. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಇದೆಲ್ಲ ಚಾರ್ಕೋಲಲ್ಲಿ ಅವ್ರವ್ರಿಗೆ ಏನು ಅನ್ಸತ್ತೋ, ಸೊ ಅವ್ರು ಬೆಳಗಿನ ಟ್ರಕ್ ಸಂಜೆ ತನಕ ಅದಲ್ಲಿ ಏನು ತಲೆಗೆ ಬರುತ್ತೋ ಅದು ಮಾಡಿ ಅಂತ ಹೇಳಿದ್ರು. ಸೊ ಇದಿಷ್ಟು ಅವ್ರ ಕೈನೆಟಿಕ್ ಆರ್ಟ್. ಅದಾದ್ಮೇಲೆ ಇದು ಫುಡ್ ಚೈನ್ ಗೇಮ್ ಅಂತ. ಸೊ ಇದು ಅವ್ರಿಗೆ ಮಕ್ಕಳಿಗೆ ಡೀಟೇಲ್ಸ್ ಹೇಳಿ ಹೇಗೆ ಅಂತ. ಸೊ ಒಂದು 10-12 ಪಿಕ್ಚರ್ಸ್ ಕೊಟ್ಟು ಯಾರನ್ನ ಅಂದರೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಹೂ ಇಸ್ ಎ ಪ್ರೊಡ್ಯೂಸರ್, ಹೂ ಇಸ್ ಎ ಕನ್ಸ್ಯೂಮರ್ ಅಂತ ಇದು ಫುಡ್ ಚೈನ್ ಇದರಲ್ಲಿ ಒಂದು ಆಟ ಇದು. ಸೊ ದಟ್ ಡಾಕ್ಟರ್ ಸವಿನಯ್ ಅವರೇ ನನಗೆ ಇದನ್ನ ಹೇಳ್ಕೊಟ್ಟಿದ್ದು ಮಕ್ಕಳಿಗೆ. ಸೊ ಮೇನ್ ಎಲ್ಲ ನಾನು ಏನೇನು ಹೇಳ್ತಾ ಇರ್ತೀನಿ, ದಿನ ಭಜನೆ ಅದು ಇದು ರಿಪೀಟ್ ಆಗುತ್ತೆ. ಸೊ ಅದನ್ನ ಮತ್ತೆ ಹೇಳಲ್ಲ. So 6th day ends here. The last day, that is yesterday. So again fresh up ಆಗಿ ಅದಾದ್ಮೇಲೆ ವಾಣಿಶ್ರೀ ಅವರು ನಮಗೆ ಅಡುಗೆ ಮಾಡ್ಕೊಳ್ಳೋದು. ನೋ ವೈರ್ ನೋ ಫೈರ್ ಅಂತ. ವಿತೌಟ್ ಫೈರ್ ಆ್ಯಂಡ್ ವೈರ್ ದೇ ಕುಕ್ ಫಾರ್ ಅಸ್ yesterday. ಸೊ ಅದು ಮಾಡಿದಾಗ ಅವರಿಗೆ ಹೇಗಿತ್ತು ಟೇಸ್ಟ್ ಅಂತ ಕೇಳ್ತಾ ಇದ್ರು. ಸೊ ಅವ್ರು ಏನು ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ನನಗೆ ಬೇಡ ಬಿಟ್ಬಿಡ್ತಾರಲ್ವಾ. ಸೊ ಅದರಿಂದ ನಾವು ಹೇಳಿದ್ವಿ. ಈಗ ಅವ್ರು ಮಾಡಿದೆಲ್ಲ ನಾವು ನಿನ್ನೆ ತಿಂದಿದ್ದೇವೆ. ಪಾಯಸ ಮಾಡಿದ್ರು, ಕೋಸಂಬರಿ ಮಾಡಿದ್ರು, ಅವಲಕ್ಕಿ ಕಲಿಸ್ಕೊಟ್ಟಿದ್ರು, ಮತ್ತು ಜ್ಯೂಸ್ ಮಾಡಿದ್ರು. ಸೊ ಏನೇ ಹೆಚ್ಚು ಕಮ್ಮಿ ಆದರೂ ನಾವಿಲ್ಲಿ ಚೆನ್ನಾಗಿದೆ ಅಂತ ಕುಡಿದಿದ್ವಿ, ಎಲ್ಲರೂ ತಿಂದಿದ್ರು. ಸೊ ಅವ್ರಿಗೆ ಅದೊಂದು ಟೀಚಿಂಗ್ 2 ಫಾರ್ಮುಲಾಸ್ ನಿನ್ನೆ ಹೇಳ್ಕೊಟ್ಟಿದ್ರೆ. ಸೊ ಏನೇ ಇದ್ರೂ ಯು ಶುಡ್ ಈಟ್, ಯು ಶುಡ್ ನಾಟ್ ರಿಜೆಕ್ಟ್ ಎನಿಥಿಂಗ್ ಫುಡ್. And give respect for your mother, like who cooks in the kitchen, either mother, father or anybody cook. So give respect for them. It is a gratitude you are showing for them if you eat at least little. So that's the 2 formula they learned yesterday, and they promised they follow at their homes. So ಇದು ಇಂಪಾರ್ಟೆಂಟ್ ಇದು ಮಕ್ಕಳಿಗೆ. ಸೊ ಮಕ್ಕಳ ಪ್ರೀತಿ ಅದರಲ್ಲಿತ್ತು, ತುಂಬ ಟೇಸ್ಟಿಯಾಗಿತ್ತು ಫುಡ್ ಎಲ್ಲ. ಅದಾದ ನಂತರ ಮತ್ತೆ ಪುನಃ ಊಟ ಆದ ನಂತರ ಮತ್ತೆ ಪುನಃ ಡ್ಯಾನ್ಸ್ ಪ್ರಾಕ್ಟೀಸ್, ಸ್ಕಿಟ್ ಪ್ರಾಕ್ಟೀಸ್ ಅಲ್ಲೇ ಇದ್ರು ಮಕ್ಕಳು. ನಿನ್ನೆ ಪೂರ ಅದೇ ಇತ್ತು. ನಂತರ ಮಧ್ಯಾಹ್ನ ಮೇಲೆ ಸೌಮ್ಯ ಅವ್ರದ್ದು ಇದಿತ್ತು, ಮಂಡಲ ಆರ್ಟ್ ವಾಸ್ ದೇರ್. ಈಗ ಸೌಮ್ಯ ಅವರ ಸಾನ್ವಿ ಅವ್ರ ಮದರ್ ಸೌಮ್ಯ ಅವರಿಂದ ಆನ್ಲೈನ್ ನಮಗೆ ನೇಚರ್ ಅಂದರೆ ಈಗ ಕಲ್ಲು ಈ ಥರ ಸಿಗುತ್ತೆ, ಆ ಥರದಿಂದ ಆರ್ಟ್ ಮಾಡೋದು ಅವರು ಆಲ್ಮೋಸ್ಟ್ 1 hour ನಮಗೆ ಹೇಳ್ಕೊಟ್ರು. ಅದಾದಮೇಲೆ ಮಕ್ಕಳಿಗೆ ಇದು ಮಂಡಲ ಆರ್ಟ್ ಇತ್ತು. ಸೊ ಮಂಡಲ ಆರ್ಟ್ ಕೂಡ ಇದೇ ಥರ ಕೈನೆಟಿಕ್ ಆರ್ಟ್ ಥರ
ಅವರಿನ ಕಾನ್ಸಂಟ್ರೇಷನ್ ಮತ್ತೆ ಅವರಿಗೆ ಒಂದು ಸ್ಟೆಬಿಲಿಟಿ ತರುವಂಥ ಆಕ್ಟಿವಿಟೀಸ್ ಇದೆಲ್ಲ. ಸೊ ನಾವು ಇದರಲ್ಲಿ ಹೇಳಿದ್ದೀವಿ, ನಿಮಗೆ ಬೇಜಾರು ಬಂದಾಗ ಅಟ್ಲೀಸ್ಟ್ ಈ ಥರ ಡ್ರಾಯಿಂಗ್ ಹ್ಯಾಬಿಟ್ ಇಟ್ಕೊಳ್ಳಿ. ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿವೀಸ್, ನಂಗೆ ಬೇಜಾರು ಬಂತು ನಾನು ಟಿವಿ ನೋಡ್ತೀನಿ, ಗೇಮ್ ಆಡ್ತೀನಿ, ಮೊಬೈಲ್ ಇಟ್ಕೊತೀನಿ, ಅದು ಬಿಟ್ಟು ಟ್ರೈ ಟು ಡಿಟಾಕ್ಸಿಫೈ ಫ್ರಮ್ ಯುವರ್ ಡಿಜಿಟಲ್ ಗ್ಯಾಜೆಟ್ಸ್. ಈ ಥರ ಆರ್ಟ್ಗಳನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿಸಿ ಅವ್ರ ಹತ್ರ. ಸೊ ನಿಮಗೆ ಈ ಥರ ರೆಡಿಮೇಡ್ ಪ್ರಿಂಟ್ ಸಿಗುತ್ತೆ, ನೀವು ಅಲ್ಲಿ ಗೂಗಲ್ ಮಾಡಿದರೆ ಸಿಗುತ್ತೆ. ಸೊ ಗಿವ್ ಜಸ್ಟ್ ಎ ಪ್ರಿಂಟ್ ಔಟ್, ದೇ ಫಿಲ್ ದಿ ಕಲರ್ಸ್ ಅವ್ರು ಈ ಥರ ಡಿಸೈನ್ಸ್ ಮಾಡ್ತಾರೆ. ಸೊ ಹೀಗೆ ಮಕ್ಕಳನ್ನ ನಾವು 8 ದಿನಗಳ ಕಾಲ ಮಧ್ಯಾಹ್ನ ಮೇಲೆ ಪೂರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ, ಆಟ ಆಡಿದ್ದಾರೆ ಇಷ್ಟರಿಗೆ. ರಾತ್ರಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಡೊಳ್ಳು ಕುಣಿತ. ಸೊ ತುಂಬಾ ಪೇರೆಂಟ್ಸ್ ಕೂಡ ಅದನ್ನ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆ ಲಾಸ್ಟಿಗೆ ಅವರು ಹಬ್ಬಾಡೋದು ಕೂಡ ಹಾಡಿ ಹೋಗಿದ್ದಾರೆ. ಸೊ ಇಷ್ಟು ಹಳ್ಳಿಯ ಸೊಗಡನ್ನ ನಿಮ್ಮ ಮಕ್ಕಳಿಗೆ ನೆನಪಿನ ಬುತ್ತಿಯಾಗಿ ಕಟ್ಕೊಡ್ತಾ ಇದ್ದೀವಿ. ಸೊ ಇದನ್ನ ಕೂಡ ಮನೇಲಿ ಈಗ ಯಾವ್ದಾದ್ರು ಟೀಚಿಂಗ್ ನಾವು ಹೇಳ್ಕೊಟ್ಟಿದ್ದೀವಿ ಅದನ್ನ ಓಪನ್ ಮಾಡಿಸಿ, ಆ ನೆನಪಿನ ಬುತ್ತಿಯಲ್ಲಿ ಓಪನ್ ಮಾಡಿಸಿ ಪುನಃ ನೀವು ಅದನ್ನ ಮರುಕಳಿಸುವ ಹಾಗೆ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ತಾ, ನಮ್ಮ ಆಯುರ್ಯಾನ ಗ್ರಾಮಸಿರಿ ಸಮ್ಮರ್ ಕ್ಯಾಂಪ್ ಬಹುಶಃ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಅನ್ಕೊತಾ, ಇನ್ನು ಯಾವ್ದಾದ್ರು ಮಕ್ಕಳಿಗೆ ಎಲ್ಲಾದ್ರೂ ಸ್ವಲ್ಪ ನಾವು ಅಂದ್ರೆ ಅರ್ಥ ಮಾಡಿಸುವ ಹಾಗೆ ಎಲ್ಲೋ ಒಂಚೂರು ಗದ್ರಿ ಮಾಡಿ ಬೇಜಾರಾಗಿ ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳಿದ್ರೆ ಅದಕ್ಕೆ ಕ್ಷಮೆಯನ್ನ ಕೂಡ ಕೇಳ್ತಾ ಇವತ್ತಿನ ಈ ಒಂದು ಪ್ರೋಗ್ರಾಮ್ನ ಜ್ಯೂಸ್ ಮೂಲಕ ಮುಗಿಸೋಣ. ಒಂದು ಸಣ್ಣ ಸರ್ಟಿಫಿಕೇಟ್ ಕೊಡುವ ಫಾರ್ಮಲ್ ಫಂಕ್ಷನ್ ಇದೆ. ಸೊ ಅದು ಈಗ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಊಟ ಮಾಡೇ ಹೋಗಿ, ಹಾಗೆ ಹೋಗ್ಬೇಡಿ. ನೋಡಿರಣ್ಣ ನಾವು ಮನೆಗೆ, ನೋಡಿರಣ್ಣ ಒಂದೊಂದೇ ಧ್ವನಿಗೆ, ನೋಡಿರಣ್ಣ ನೋಡಿರೋ, ಬಾಗಿಲು ಬಾಗಿಲು ಚಂದ, ಈ ಮನೆ ಬಾಗಿಲು ಚಂದ, ಬಾಗಿಲ ಮೇಲೊಂದೇನಯ್ಯ, ಬಾಗಿಲ ಮೇಲೊಂದೇನಯ್ಯ ಬರೆದಾರೆ ಅಚ್ಚ ಪಾರ್ವಳದ ಗಿಳಿವಿಂಡು, ಬಾಗಿಲ ಮೇಲೊಂದೇನಯ್ಯ ಬರೆದಾರೆ ಅಚ್ಚ ಪಾರ್ವಳದ ಗಿಳಿವಿಂಡು. ನಮ್ಮ ಮಲೆನಾಡಿನ ವೈಶಿಷ್ಟ್ಯ ಆಚರಣೆ ಮತ್ತು ಪದ್ಧತಿಯಲ್ಲಿ ಒಂದಾದ ಹಬ್ಬಾಡೋದು ಅಥವಾ ಅಂಟಿಗೆ ಪೆಂಟಿಗೆ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಇದು ದೀಪಾವಳಿ ಹಬ್ಬದ ದಿನ ಅಥವಾ ಅದಾದ 3 ದಿನಗಳಲ್ಲಿ ಸುಮಾರು ರಾತ್ರಿ ಸಮಯದಿಂದ ಹಿಡಿದು ಬೆಳಗಿನ ಜಾವ ತನಕ ಹಬ್ಬಾಡುವ ತಂಡದವರು ಪ್ರತಿಯೊಬ್ಬರ ಮನೆಗೂ ಹೋಗಿ ಸಾಂಪ್ರದಾಯಿಕ ಹಾಡನ್ನ ಹೇಳ್ತಾರೆ. ಆ ತರ ಒಂದು ಪ್ರತೀತಿ ಇದೆ ಇಲ್ಲಿ. ಸಾಮಾನ್ಯವಾಗಿ ಅವರು ಬರುವಾಗ ಮನೆಯವರೆಲ್ಲ ಮಲಗಿರ್ತಾರೆ, ನಾವು ಹೇಗೆ ಬಾಗಿಲು ಹಾಕೊಂಡಿರತ್ತ ಹಾಗೆ ಮಲಗಿರ್ತಾರೆ. ಆ ತಂಡದವರು ಬಂದು ಮನೆಯ ಬಾಗಿಲನ್ನ, ಆ ಮನೆಯ ಒಡತಿಯನ್ನ ಹಾಡಿನ ಮೂಲಕ ಹೋಗಿ ಎಬ್ಬಿಸ್ತಾರೆ. ನಂತರ ಮನೆಯ ಒಡತಿ ಬಾಗಿಲು ತೆಗೆದು ಅವರನ್ನ ಸ್ವಾಗತಿಸ್ತಾಳೆ, ಮನೆಯ ಚಾವಡಿಗೆ ಬರ್ಮಾಡ್ಕೊಡ್ತಾಳೆ. ತಂಡವು ಈ ತೋರಿಸಿದ ಹಾಗೆ ಜ್ಯೋತಿಯನ್ನ ಹಿಡಿದು ತಂದಿರ್ತಾರೆ. ಆ ಜ್ಯೋತಿಯನ್ನ ಪ್ರತಿಯೊಬ್ಬರ ಮನೆಯವರು ಕೂಡ ಬರ್ಮಾಡಿಕೊಂಡು ತಮ್ಮ ಮನೆಯ ಜ್ಯೋತಿಯನ್ನು ಅದರ ಮೂಲಕ ಬೆಳಗುತ್ತಾರೆ. ಅಂದ್ರೆ ಅವರು ಒಂದು ದೀಪ ಇಟ್ಕೊ ಬಂದು ಈ ದೀಪ ಹಚ್ಕೊಂಡು ದೇವ್ರ ಮುಂದೆ ಹೋಗಿ ಇಡ್ತಾರೆ. ಸುಮಾರು 6-8 ಹಾಡುಗಳನ್ನು ಹಾಡ್ತಾರೆ. ಹಾಡಿದ ನಂತರ ಒಂದು ಮಣೆ ಮೇಲೆ ಅಕ್ಕಿ, ಕಾಯಿ, ವೀಳ್ಯದೆಲೆ ಮತ್ತೆ ಹಬ್ಬಕ್ಕೆ ಮಾಡಿದ ಯೂಶುವಲಿ ಹೋಳಿಗೆ ಮಾಡಿರ್ತಾರೆ. ಈ ಕಡೆ ಹೋಳಿಗೆ ಇಡ್ತಾರೆ. ಇವತ್ ನಾವಿಲ್ಲಿ ಸಿಹಿ ಇಟ್ಟಿದೀವಿ ಅಷ್ಟೇ, ಮೈಸೂರು ಪಾಕ್ ಇಟ್ಟಿದೀವಿ. ಸೊ ಅದ್ರ ಜೊತೆಗೆ ಧನವನ್ನ ಕೂಡ ಅಂದ್ರೆ ಹಣವನ್ನ ಕೂಡ ಅವರಿಗೆ ಗೌರವಾರ್ಥವಾಗಿ, ಇಲ್ಲಿ ಗೌರವಾರ್ಥ ಅಂತಂದ್ರೆ ತೀರಾ ಈಗ 10 ರೂಪಾಯೋ 20 ರೂಪಾಯಿ ಹೀಗೆ ಕೊಡಲ್ಲ. ಯೂಶುವಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಎಷ್ಟೇ ಅಂತಸ್ತು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಸೊ ಅವರಿಗೆ ಒಂದು ಅಂದ್ರೆ ಬಂದಿರೋ ಪ್ರೋತ್ಸಾಹ ಧನವಾಗಿ ಅವರಿಗೆ 500 ಅಥವಾ 1000 ಹೀಗೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಕೊಟ್ಟು ಕಳಿಸ್ತಾರೆ.
ನಂತರ ಇದ್ರ ಜೊತೆಗೆ ಒಮ್ಮೊಮ್ಮೆ ಅಂದ್ರೆ ಜುಗಲ್ ಬಂದಿ ತರ ಕೋಲಾಟದವರು ಬಂದಿರ್ತಾರೆ. ಅಂದ್ರೆ ಇವ್ರು ಹಾಡು ಹೇಳ್ತಾರೆ, ಅವ್ರ ಪಕ್ಕದಲ್ಲಿ ಕೋಲಾಟ ಮಾಡ್ತಾರೆ, ಆ ತರ ಇರುತ್ತೆ. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ 2-3 ತಂಡದವರು ಒಟ್ಟಿಗೆ ಬಂದ್ಬಿಡ್ತಾರೆ ಒಂದೇ ದಿನ. ಆಗೇನ್ ಮಾಡ್ತಾರೆ, ಇಬ್ರು ಜ್ಯೋತಿ ಹಿಡ್ಕೊ ಬಂದಿರ್ತಾರೆ. ಸೊ ಒಂದು ಜ್ಯೋತಿ ಈಗ ನಮ್ಮನೆಯಿಂದ ಇಲ್ಲಿ ಬರ್ತಾ ಇದೆ, ಮತ್ತೆ ಇನ್ನೊಂದು ತಂಡ ಎದುರುಗಡೆ ಬರಲ್ಲ. ಅವರಿಗೆ ಮತ್ತೊಂದು ತಂಡದ್ದು ಇದೇ ತರ ಸೌಂಡ್ ಕೇಳತ್ತೆ, ಈ ತರ ಕೂಗೋದೆಲ್ಲ. ಆಗ ಅವ್ರು ಅಲ್ಲೇ ನಿಲ್ತಾರೆ. ಈ ತಂಡದವರು ಮುಂದೆ ಹೋದ್ಮೇಲೆ ಮತ್ತೊಂದು ತಂಡ ಬರ್ತಾರೆ. ಅಂದ್ರೆ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿ ಎದುರಾಗಬಾರ್ದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲಿ. ಆಗಲ್ಲ. ನಂತರ ಈ ದಿಪ್ ದಿವಾಲಿಯೋ ಹಬ್ಬಕ್ಕೊಂದು ಹೋಳಿಯೋ ಅಂತ ನಾವೇನ್ ಕೇಳಿದ್ವಿ ಅಂತ ಕೂಗ್ತಾ ನಮಗೆ ಇಡೀ ವರ್ಷ ನೆನಪಿರೋ ಹಾಗೆ ಮನಸ್ಸಿನಲ್ಲಿ ಚಾಪು ಮೂಡಿಸಿ ಹೋಗ್ತಾರೆ ಅವರು. ಈಗ ಇದು ದೀಪ ಹಚ್ಚುತ್ತಾ ಇಲ್ಲಿ ಎಷ್ಟು ನಂಬಿಕೆ ಅಂತಂದ್ರೆ, ಈಗ ಕಮಲಕ್ಕನೆ ದೀಪ ಹಚ್ಬೇಡಿ, ದೀಪ ನನ್ಬಾರ್ದು ಅಂತ. ಅಂದ್ರೆ ಅಷ್ಟು ಈಗ ಒಂದು ದೈವಿ ಭಕ್ತಿ ಕೂಡ ಇದ್ರ ಮೇಲಿದೆ ಈಗ ನಮ್ಮ ಈ ಕಡೆ ಜನರಿಗೆ. ಇವತ್ತು ಆರ್ಯಾನ ಗ್ರಾಮ ಸಿರಿ ತಂಡದ ನಮ್ಮ ಪುಟ್ಟ ಗ್ರಾಮ ಸಿರಿಗಳು ಕೂಡ ಈ ಹಬ್ಬಾಡೋದು ಅನ್ನುವ ರೂಪಕವನ್ನ ನಮ್ಮ ಮುಂದೆ ತೆರೆದಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪಾದಲ್ಲಿ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ತಾ ವೇದಿಕೆಯನ್ನ ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಇನ್ನೊಂದು, ಇವತ್ತು ಅವರು ಹಾಡ್ತಾ ಇರೋದು ಕತೆ ಏನಂತಂದ್ರೆ, ಅವರು ಜಸ್ಟ್ ಒಂದು ಸಣ್ಣ ಪ್ಯಾರ ಮಾತ್ರ ಹೇಳ್ತಾ ಇದ್ದಾರೆ. ಇದು ಸ್ವರ್ಗದಿಂದ ಪಾರಿಜಾತವನ್ನ ದ್ವಾರಕೆಗೆ ತಂದ ಕತೆ. ನಾರದ ಪಾರಿಜಾತದ ಹೂವನ್ನ ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣನಿಗೆ ಕೊಟ್ಟ ತಕ್ಷಣ ಏನ್ ಮಾಡ್ತಾನೆ, ಕೃಷ್ಣ ತಗೊಂಡೋಗಿ ರುಕ್ಮಿಣಿಗೆ ಕೊಡ್ತಾನೆ. ಆಗೇನಾಗತ್ತೆ, ಸತ್ಯಭಾಮೆ ಫುಲ್ ಸಿಟ್ಟು ಬರುತ್ತೆ, ಹೊಟ್ಟೆ ಕಿಚ್ಚು ಕೂಡ ಆಗತ್ತೆ. ಯಾಕೆ ಅವಳಿಗೆ ಒಬ್ಳಿಗೆ ಕೊಟ್ಟಿದ್ದು, ನನಗೆ ಕೊಟ್ಟಿಲ್ಲ ಅಂತ. ಮತ್ತೆ ಈ ಕಡೆ ಇನ್ನೊಂದ್ ಕಡೆ ಇಂದ್ರನಿಗೆ ಗರ್ವ ಇರತ್ತೆ, ಪಾರಿಜಾತ ವೃಕ್ಷ ಅಲ್ಲಿ ನನ್ನ ಹತ್ರ ಇದೆ ಅಲ್ಲಿ ಸ್ವರ್ಗಲೋಕದಲ್ಲಿ ಅಂತ. ಆ ಇಂದ್ರನ ಗರ್ವವನ್ನ ಮುರಿಬೇಕು, ಜೊತೆಗೆ ಆ ಸತ್ಯಭಾಮಗೂ ಕೂಡ ಖುಷಿ ಆಗ್ಬೇಕು ಅಂತ ಹೇಳ್ತಾ ಅವನು ಪಾರಿಜಾತದ ಮರವನ್ನೇ ತಂದು ಸತ್ಯಭಾಮೆ ಮನೆಯಲ್ಲಿ ಇಡುವಂತ ಕತೆ ಈಗ ಒಂದು 8 ಪ್ಯಾರಗಳ ಮೂಲಕ ಈ ಹಾಡಿದೆ. ನಮ್ಮ ಮಕ್ಕಳು ಇಲ್ಲಿ ಚಿಕ್ಕದಾದ ಒಂದು ಪ್ಯಾರದ ಮೂಲಕ ಮಾತ್ರ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕುಲೇಶನೇ ಸ್ವಾಮಿ ಪರಶುರಾಮನೇ, ಸ್ವಾಮಿ ಪರಶುರಾಮನೇ, ಮುದದಿ ನಡೆವನು ಕೃಷ್ಣನ ಪದವ ಪೇಳ್ವೆನು. ದ್ವಾರವತಿಯಲ್ಲಿ 16,000 108 ಸ್ತ್ರೀಯರಾಡುತ್ತಿದ್ದರು. ಕೃಷ್ಣ ಪಿತರರು ಸ್ಮರಣೆಗೈಯಲು ಅಲ್ಲಿ ಜನ ಬಂದನು. ಬಂದ ಮಿತ್ರಗೆ ಹಸನು ತಂದು ಹಾಕಿದ ವಂದನೆ ಮಾಡಿದ ಸುಖವೆಂದು ಬೇಡಿದ. ವಂದನೆ ಮಾಡಿದ ಸುಖವೆಂದು ಬೇಡಿದ. Sharavati is a great river. She is our dear mother. She flows with great power. She is stronger than any tower. Born by Rama's arrow, her streams are narrow. Home to many creatures, what's endless are her features. Surrounded by greenery, it's a great scenery. It's a large source of drinking. It's also used for swimming. We must save our nature. That's what I call being mature. If we don't save her, no one will ever see her. Thank you.